ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸಿಂಪಲ್ ಆಗಿದೆ, ಹಾಗಾಗಿ ಇದು ಸ್ನ್ಯಾಕ್ಸ್ಗೆ ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಹೊಸ ರೀತಿಯಲ್ಲಿ ನಾನು ಮಾಡಿದ್ದೀನಿ. ಡೈಲಿ ಒಂದೇ ರೀತಿ ಮಾಡಿ ಬೋರ್ ಆಗಿದ್ದರೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನಾನು ಒಣಮೆಣಸು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದರೊಂದಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೊಂದು 1/4 ಕಪ್ಪಷ್ಟು ರವೆ, ಅಂದರೆ ನಾನು ಹಾಕಿದ್ದೀನಿ ನೋಡಿ, ಅದು ಒಣಮೆಣಸೆಲ್ಲ ಸ್ವಲ್ಪ ಗ್ರೈಂಡ್ ಆಗಲಿಕ್ಕೋಸ್ಕರ ಸ್ವಲ್ಪ 1/4 ಕಪ್ಪಷ್ಟು ರವೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆ ಇದನ್ನು ಸ್ವಲ್ಪ ಗುರ್ರ್ ಅಂತ ತಿರುಗಿಸೋಣ ನೋಡಿ, ಈ ರೀತಿ. ಇವಾಗ ಇದು ರೆಡಿಯಾಗಿದೆ. ಒಂದು ಕಾವಲಿ ತಗೊಳ್ಳಿ, ಅದರಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ 2 ಆಲೂಗೆಡ್ಡೆ ತೊಗೊಂಡು ಅದನ್ನು ಗ್ರೇಟ್ ಮಾಡಿ ಈ ರೀತಿ ನಾನು ತೊಗೊಂಡಿದ್ದೀನಿ. ಇದರ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಇವಾಗ ಹೊರಗಡೆ ಇಡೋಣ ತೆಗೆದು. ಇಲ್ಲಿ ಸಾಸಿವೆ ಪಟಪಟ ಅಂತ ಉಂಟು. ಈ ಟೈಮಲ್ಲಿ ಇದಕ್ಕೆ ನಾವು ರೆಡಿ ಮಾಡಿದ್ವಿ ನೋಡಿ ಮಿಕ್ಸಿ ಜಾರಲ್ಲಿ, ಆ ಮಸಾಲವನ್ನು ಹಾಕಿ 1 ನಿಮಿಷ ಈ ರೀತಿ ಫ್ರೈ ಮಾಡಿ, ಜಾಸ್ತಿ ಬೇಕಂತಿಲ್ಲ. ಓಕೆ, ಇವಾಗ ಇದಕ್ಕೆ ಆಲೂಗೆಡ್ಡೆ ಉಂಟು ನೋಡಿ, ಇಲ್ಲಿ ನಾನು ಹಸಿ ಆಲೂಗೆಡ್ಡೆಯನ್ನು ತೊಗೊಂಡಿದ್ದು, ಬೇಯಿಸಿದಲ್ಲ. ಹಾಗಾಗಿ ಹಸಿ ಆಲೂಗೆಡ್ಡೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಈ ರೀತಿ ನಾವು ಬಾಡಿಸೋಣ. 2 ನಿಮಿಷ ಸಾಕು, ಜಾಸ್ತಿ ಬೇಕಂತ ಇಲ್ಲ. ಓಕೆ, ಒಂದು 2 ನಿಮಿಷ ಬಿಟ್ಟು ಇದಕ್ಕೆ ಇವಾಗ 1 ಕಪ್ಪಷ್ಟು ನಾನು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೆಕ್ಸ್ಟ್ ಸಣ್ಣ ಸಣ್ಣದಾಗಿ ಹೆಚ್ಚಿದ ಒಂದು ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು, ಅಥವಾ ಲಾಸ್ಟಲ್ಲಿ ಕೂಡ ಸೇರಿಸ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ರು ಅಥವಾ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಇಲ್ಲಿ ಹಾಕ್ಬೋದು. 1 ಕಪ್ಪು ರೈಸ್ ಫ್ಲೋರ್ ಹಾಕಿದ್ರಿಂದ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ, ಅಂದರೆ ಹಿಟ್ಟೆಲ್ಲ ಸ್ವಲ್ಪ ಬೇಯಬೇಕಿದ್ರಲ್ಲಿ, ನೀರೆಲ್ಲ ಹಿಂಗೆ ಹೋಗಬೇಕು, ಅಷ್ಟು ತನಕ ಇದನ್ನು ನಾವು ಸ್ವಲ್ಪ ಹೊತ್ತು ಈ ರೀತಿ ಮಾಡೋಣ. ಬೇಗನೆ ಆಗುತ್ತೆ, ಇದು ತುಂಬ ಟೈಮ್ ಏನು ಹಿಡಿಯಲ್ಲ. 2ರಿಂದ 3 ನಿಮಿಷದೊಳಗೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ, ಹಾಗೂ ಹಿಟ್ಟು ಕೂಡ ಚೆನ್ನಾಗಿ ಬೇಯುತ್ತೆ. ಓಕೆ, ಇಲ್ಲಿ ಹಿಟ್ಟು ಸ್ವಲ್ಪ ಡ್ರೈ ಆಗಿ ಬರುವಾಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದಿದ್ರೆ ಹಾಕಿ, ಹಾಕದಿದ್ರೂ ನಡೆಯುತ್ತೆ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ನೀರು ಇವಾಗ ಸ್ವಲ್ಪ ಡ್ರೈ ಆಗ್ತಾ ಬಂತು. ಗ್ಯಾಸನ್ನು ಇವಾಗ ಫಾಸ್ಟಲ್ಲಿ ಇಡ್ತೀನಿ. ಹಾಗೂ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ನೀವು, ಸಾಫ್ಟಾಗಿದೆ ಹಿಟ್ಟು, ಹಾಗೂ ನೀರು ಕೂಡ ಡ್ರೈ ಆಗಿದೆ. ಈ ರೀತಿ ಬರಬೇಕು. ಇವಾಗ ಚೆನ್ನಾಗಿ ಅಕ್ಕಿ ಹಿಟ್ಟುಂಟು ನೋಡಿ, ಬೆಂದಿದೆ ಇದರಲ್ಲಿ. ಇವಾಗ ನಾನಿಲ್ಲಿ ಸ್ವಲ್ಪ ಸ್ಟೈಲ್ಗೋಸ್ಕರ ಅಷ್ಟೇ ಈ ರೀತಿ ಕಪ್ಸ್ ಉಂಟು ನನ್ನ ಹತ್ರ, ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿದ್ದೀನಿ. ಎಣ್ಣೆ ಕೂಡ ನೀವು ಹಾಕ್ಬೋದು. ಹಾಗೂ ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಕಪ್ಪೆಲ್ಲ ಇಲ್ಲದಿದ್ದರೆ ಡೈರೆಕ್ಟಾಗಿ ನೀವು ಊಟ ಮಾಡುವ ತಟ್ಟೆ ಇರುತ್ತೆ ನೋಡಿ, ಅದಕ್ಕೆ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಏನಾದರೂ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಕಂಡ್ರೆ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ. ಓ, ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ. ಹಾಗಾಗಿ ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ. ಇದು ಆಪ್ಷನನ್ನು ಹೇಳಿದಾಗೆ ನೀವು ಇದನ್ನು ಸೀದಾ ಡೈರೆಕ್ಟಾಗಿ ಒಂದು ತಟ್ಟೆಗೆ, ಊಟ ಮಾಡೋ ತಟ್ಟೆಗೆ, ಸ್ಟೀಲ್ ತಟ್ಟೆ ಇರುತ್ತೆ ಅಲ್ವಾ, ಅದಕ್ಕೆ ಎಣ್ಣೆಯನ್ನು ಸವರಿ ಈ ರೀತಿ ನೀವು ಡೈರೆಕ್ಟ್ ಹಿಟ್ಟನ್ನು ಹಾಕ್ಬೋದು. ಆಮೇಲೆ ಕಟ್ ಮಾಡಿ ನೀವು ಫ್ರೈ ಮಾಡ್ಬೋದು. ಮುಂದೆ ಏನು ಮಾಡಲಿಕ್ಕೆ ಉಂಟು ನೋಡಿ, ಅದನ್ನು ನೀವು ಮಾಡ್ಬೋದು. ಅದು ಈ ರೀತಿ ನಿಮ್ಮ ಹತ್ರ ಸಣ್ಣ ಸಣ್ಣ ಕಪ್ಸ್ ಇದೆ ಆದರೆ ಅದರಲ್ಲಿ ನಾನು ಮಾಡಿದಾಗೆ ಕೂಡ ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ನೀವು ಮಾಡಿ. ಓಕೆ, ಇವಾಗ ಹಿಟ್ಟನ್ನು ಇದಕ್ಕೆ ಹಾಕಿ ನೋಡಿ, ತುಂಬ ದಪ್ಪ ಬೇಡ, ಸ್ವಲ್ಪ ತೆಳುವಾಗಿ ಹಾಕಿ ಇದನ್ನು ಇಡ್ತಾ ಇದ್ದೀನಿ ನಾನು. ಎಲ್ಲಕ್ಕೆ ಹಾಕಿ ಇವಾಗ ಒಂದು 5 ನಿಮಿಷ ಹಾಗೇನೆ ಬಿಡೋಣ, ಸ್ವಲ್ಪ ಹಿಟ್ಟು ತಣ್ಣಗಾಗಲಿ. ಒಂದು 5 ನಿಮಿಷ ಬಿಟ್ಟ ಮೇಲೆ ಫ್ಯಾನಿಗೆ ಇಟ್ಟಿದ್ದೆ ನಾನು, ಬೇಗನೆ ತಣ್ಣಗಾಗುತ್ತೆ ಇದು, ತೆಳುವಾಗಿ ಹಾಕಿದ್ವಿ ಅಲ್ವಾ. ನೋಡಿ, ತಟ್ಟೆಯಿಂದ ಸರಿಯಾಗಿ ಎದ್ದು ಬರುತ್ತೆ ಇದು, ನೋಡ್ಬೋದು ನೀವು. ಒಂದು ಚಮಚದ ಸಹಾಯದಿಂದ ಇದನ್ನು ಈ ರೀತಿ ನಾನು ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ಆಯಿಲನ್ನು ಹಾಕಬೇಕು ನಾವು, ಆವಾಗ ಕರೆಕ್ಟಾಗಿ ಬರುತ್ತೆ ಇದು ನೋಡಿ. ಇವಾಗ ಇದು ರೆಡಿಯಾಗಿದೆ ನೋಡಿ. ಎಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ. ಇನ್ನೊಂದು ಸೈಡಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಆಯಿಲನ್ನು ಇಟ್ಟಿದ್ದೀನಿ. ಇಲ್ಲಿ ನೀವು ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಇದನ್ನು 2 ಸೈಡ್ ಕೂಡ ಫ್ರೈ ಮಾಡ್ಬೋದು ಖಡಕ್ಕಾಗಿ, ಅಥವಾ ನಿಮಗೆ ಜಾಸ್ತಿ ಎಣ್ಣೆಯಲ್ಲಿ ಈ ರೀತಿ ಮಾಡಲಿಕ್ಕಿದ್ರೂ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಕೂಡ 2-3 ಚಮಚ ಎಣ್ಣೆ ಹಾಕಿ ಸ್ವಲ್ಪ 2 ಸೈಡ್ ಕೂಡ ಖಡಕ್ಕಾಗಿ ನೀವು
ಇದನ್ನು ಶಾಲೋ ಫ್ರೈ ಕೂಡ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಒಂದು ಸೈಡ್ ಖಡಕ್ಕಾಗಿ ಫ್ರೈ ಆಗಿದೆ. ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ಹಾಕೋಣ. ಹಾಕುವಾಗ ಮೆಲ್ಲ ಸ್ವಲ್ಪ ನೋಡಿ ಈ ರೀತಿ ಇನ್ನೊಂದು ಚಮಚ ತಗೊಂಡು ಮೆಲ್ಲನೆ ಹಾಕಿ. ಇನ್ನೂ ಕೂಡ ಫ್ರೈ ಆಗಬೇಕಿದು, ಫ್ರೈ ಆಗಲಿಲ್ಲ. ಇನ್ನೂ ಕೂಡ ಕೆಂಪಾಗುವವರೆಗೂ ಒಂದು ಸೈಡ್ ಫ್ರೈ ಮಾಡಿ ಆಮೇಲೆ ಟರ್ನ್ ಮಾಡಿ ಹಾಕಿ. ಎರಡು ಸೈಡ್ ಕೂಡ ಖಡಕ್ಕಾಗಿ ಫ್ರೈ ಆಗಲಿ. ಆವಾಗ ಒಳಗಡೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಕುರುಮ್, ಒಳಗಡೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಇದು. ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಟು ಫ್ರೈ ಮಾಡಿ, ಇಲ್ಲದ್ರೆ ಏನಾಗುತ್ತೆ ಸ್ವಲ್ಪ ಆಯಿಲ್ ಎಳ್ಕೊಳ್ಳುತ್ತೆ. ಆಲೂಗೆಡ್ಡೆಲ್ಲ ಹಾಕಿದ್ದೀವಲ್ವ, ಆಲೂಗೆಡ್ಡೆಗೆ ಸ್ವಲ್ಪ ಆಯಿಲ್ ಬೇಗನೆ ಎಳ್ಕೊಳ್ಳೋದು, ಹಾಗಾಗಿ. ಓಕೆ ನೋಡಿ, ಎರಡು ಸೈಡ್ ಕೂಡ ಕ್ರಿಸ್ಪಿ ಆಗೋವರೆಗೂ ಇದನ್ನು ನಾನು ಫ್ರೈ ಮಾಡ್ತೀನಿ. ಇದನ್ನು ನೀವು ಹೀಗೇ ಟೀಯೊಂದಿಗೆ ತಿನ್ಬೋದು, ಅಥವಾ ಏನು ಗೊತ್ತುಂಟ, ಚಟ್ನಿ, ಟೊಮೆಟೊ ಚಟ್ನಿ, ಸಾಸ್ ಅದರೊಂದಿಗೆ ಕೂಡ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ನೀವು ತಿನ್ಬೋದು. ಇದನ್ನು ನೋಡಿ ರೆಡಿಯಾಗಿದೆ. ಕೆಲವರಿಗೆ ಇನ್ನೂ ಕೂಡ ಇಷ್ಟ ಇರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿ, ಆ ರೀತಿ ನೀವು ಮಾಡ್ಬೋದು. ಅಕ್ಕಿ ಇಟ್ಟಿದ್ದಾದ್ರಿಂದ ನೀವು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತೀರಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಇದು ನೀರುಳ್ಳಿ ಎಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಆಲೂಗೆಡ್ಡೆ ಹಾಕಿದ್ರಿಂದ ಹೊಟ್ಟೆನೂ ಫುಲ್ ಇರುತ್ತೆ. ಹಾಗಾಗಿ ಜಸ್ಟ್ ನೀವು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಆದರೆ ತುಂಬ ದಪ್ಪವಾಗಿ ಮಾಡಬೇಡಿ, ಸ್ವಲ್ಪ ತೆಳು ನಾನು ಮಾಡಿದ್ದೀನಿ ನೋಡಿ ಅಷ್ಟೇ ಇರಲಿ, ಆವಾಗ ಒಳಗಡೆ ತನಕ ಕರೆಕ್ಟಾಗಿದ್ದು ಫ್ರೈ ಆಗುತ್ತೆ. ಓಕೆ, ಇಲ್ಲಿ ಇವಾಗ ನೋಡ್ಬೋದು ನೀವು, ರೆಡಿಯಾಗಿದೆ ಇದು. ನೋಡಿ ಎಷ್ಟು ಸುಲಭ ಉಂಟಲ್ವ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಪ್ಲೇಟಲ್ಲಿ ಹಾಕಿಟ್ರೆ ಆಯಿತು. ಯಾವಾಗ ಮಕ್ಕಳು ಬರುವ ಟೈಮಿಗೆ ಅಥವಾ ದೊಡ್ಡವರು ಯಾರು ಆಫೀಸಿಂದ ಬರುವ ಟೈಮಿಗೆ ನೀವು ಇದನ್ನು ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಕೊಟ್ಟರೆ ಆಯಿತು, ಅಷ್ಟೇ ಕೆಲಸ. ಒಮ್ಮೆಲೆ ನೀವು ತಟ್ಟೆಯಲ್ಲಿ ಹಾಕಿದ್ರಾದರೆ ಸ್ಕ್ವೇರ್ ರೀತಿ ನೀವು ಪೀಸ್ ಮಾಡಿ ಆಮೇಲೆ ಫ್ರೈ ಮಾಡಿ. ಗೊತ್ತಾಯ್ತಲ್ಲ. ನೋಡಿ ಇಲ್ಲಿ ಕಟ್ ಮಾಡಿ ಕೂಡ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಇದರಲ್ಲಿ ಲೈಟ್ ವೆಯ್ಟ್ ಆಗಿ ಚೆನ್ನಾಗಿರುತ್ತಿದ್ದು. ನೀವು ಟ್ರೈ ಮಾಡೋದೊಂದು ಬಾಕಿ. ಟ್ರೈ ಮಾಡಿ ಆದಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇದೇ ರೀತಿ ಸುಮಾರು ಈಸಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಡೈಲಿ ಹಾಕ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಒಂದು ನಿಮಗೆ ಯೂಸ್ ಆಗ್ಬೋದು. ಹಾಗೂ ಬೇರೆ ರೆಸಿಪಿ ಕೂಡ ನೋಡಿ ಹೋಗಿ, ಚಾನಲಲ್ಲಿ ಇದೆ. ಸುಮಾರು ಈಸಿ ಆಗುವಂಥ ಬ್ರೇಕ್ಫಾಸ್ಟ್ ರೆಸಿಪಿನೇ ಇದೆ. ಯಾಕೆ ಗೊತ್ತುಂಟಾ, ನಮಗೆ ಬೆಳಗಿನ ತಿಂಡಿ ಮಾಡೋದೇ ದೊಡ್ಡ ಚಿಂತೆ ಅಲ್ವಾ. ಹಾಗಾಗಿ ಈಸಿ ಡಿಫ್ರೆಂಟ್ ರೆಸಿಪಿ ನಾನು ಹಾಕ್ತಾ ಇರ್ತೀನಿ. ಇನ್ನು ಯಾವ ರೀತಿ ರೆಸಿಪಿ ಬೇಕು ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಕುರುಮಾಗಿ ಸ್ವಲ್ಪ ಖಾರವಾಗಿ ಸೂಪರಾಗಿರುತ್ತೆ. ಆ ಕರಿಬೇವು ಸೊಪ್ಪಿನ ಎಲ್ಲ ಫ್ಲೇವರ್ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.